ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ. ತುರ್ತು ಕ್ರಮ ಕೈಗೊಳ್ಳಿ ಅಂತ ಆಗ್ರಹವನ್ನು ಮಾಡಿದಾರಂತೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಸದ್ಯ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಇಲ್ಲಿ ತುರ್ತು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಆಗ್ರಹವನ್ನ ಮಾಡಿದಾರಂತೆ. ಸದ್ಯದಲ್ಲೇ 7 ಶಾಸಕರ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಹಾಗಿದ್ರೆ ಶೀಘ್ರದಲ್ಲೇ 7 ಶಾಸಕರು ಉಚ್ಚಾಟನೆ ಆಗ್ತಾರಾ? ಬಿಜೆಪಿ 7 ಶಾಸಕರು ಉಚ್ಚಾಟನೆ ಆಗ್ತಾರಾ? ಉಚ್ಚಾಟನೆಗೊಳ್ಳುವ ಶಾಸಕರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಬಹಳ ದಟ್ಟವಾಗಿದೆ. ಡಿಕೆ ಶಿವಕುಮಾರ್ ಈ ಶಾಸಕರಿಗೆ ಪರೋಕ್ಷವಾಗಿ ಅಭಯ ಏನಾದರೂ ನೀಡಿದ್ರ? ಕಾಂಗ್ರೆಸ್ನ ಈ ತಂತ್ರಕ್ಕೆ ಸದ್ಯ ವಿರೋಧ ಪಕ್ಷಗಳು ತತ್ತರಿಸಿ ಹೋಗಿರುವಂತದ್ದು. ಇವತ್ತು ನಡೆಯುವ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ನಿರ್ಧಾರವಾಗುತ್ತಾ? ನೋಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ. ಅಡ್ಡ ಮತದಾನ ಮಾಡಿದ ಶಾಸಕರು ಕಾಂಗ್ರೆಸ್ಗೆ ಹೋಗೋದಾದ್ರೆ ಈಗಲೇ ಧೈರ್ಯವಾಗಿ ಹೋಗಿ, ಈ ರೀತಿ ನಡ್ಕೊಳ್ಬೇಡಿ ಅಂತ ಕಟುವಾಗಿ ನುಡಿದಿದ್ದಾರಂತೆ. ಇನ್ನು ಈ ಶಾಸಕರಿಗೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಅಭಯ ನೀಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ವಿಚಾರಗಳಿಗೂ ಸೇರಿದಂತೆ ಇವತ್ತು ಜೆಡಿಎಸ್ ನಡೆಸುವಂತ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳು ಕೂಡ ನಿರ್ಧಾರ ಆಗುತ್ತೆ. ಆ 7 ಶಾಸಕರಿಗೆ ಡಿಕೆ ಶಿವಕುಮಾರ್ ಏನೆಲ್ಲ ಆಮಿಷ ಒಡ್ಡಿದ್ರು, ಒಂದು ಅವರ ರಾಜ್ಯಕ್ಕೆ ಅಭಿವೃದ್ಧಿ ಇಲ್ಲ, ಅವರ ಅಭಿವೃದ್ಧಿ ಒಂದ್ ಕಡೆ ಕೊಟ್ಟಿಲ್ಲ, ಜೊತೆಗೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಮಗೆ ಇನ್ನೂ ಹಣದ ಸಮಸ್ಯೆ ಇದೆ, ನಮ್ಮ ಊರಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು, ಆಸ್ಪತ್ರೆ, ಶಿಕ್ಷಣ ಎಲ್ಲ ಸೇರಿದಂತೆ ಕೂಡ ಡೆವಲಪ್ಮೆಂಟ್ ಮಾಡಬೇಕು, ರೋಡು ಇನ್ವಾಲ್ವ್ ಆಗಿದೆ. ಸೊ ಎಲ್ಲ ಆಯಾಮದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ಕೊಟ್ರ, ನಿಮ್ಮ ಭರವಸೆಗಳನ್ನ ನಾನು ಈಡೇರಿಸ್ತೀನಿ, ಅದರ ಜೊತೆಗೆ ಹಣದ ಆಮಿಷವು ಏನಾದರೂ ಡಿ ಕೆ ಶಿವಕುಮಾರ್ ಕೊಟ್ರ ಅನ್ನುವಂತಹ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಈಗ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಹಳ ಸಿಟ್ಟಾಗ್ಬಿಟ್ಟಿದ್ದಾರೆ. ಯಾರ 7 ಜನ ಅವ್ರೇನಾದರೂ ಈ 7 ಜನ ಆಮಿಷಕ್ಕೆ ಒಳಗಾಗಿದ್ದು ನಿಜ ಅನ್ನೋದಾದ್ರೆ ಈಗಲೇ ಪಕ್ಷ ಬಿಟ್ಬಿಟ್ಟು ಹೊರಟೋಗ್ಬಿಡಿ. ಈ ತರದ ನಿಮ್ಮ ನಿರ್ಧಾರ, ಈ ನಿಲುವುಗಳಿಂದ ಪಕ್ಷ ಮುಜುಗರಕ್ಕೆ ಈಡಾಗುತ್ತೆ. ಸೊ ಇದರಿಂದ ಪಕ್ಷಕ್ಕೆ ಕೆಟ್ಟ ಹೆಸರು, ಕಳಂಕ ಬರುವಂಥದ್ದು. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಜೆಡಿಎಸ್ ಬಹಳ ದೊಡ್ಡ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಆ 7 ಶಾಸಕರ ಕುರಿತಂತೆ ಏನ್ ನಿಲುವು ಕೈಗೊಳ್ಳುತ್ತೆ, ಯಾವೆಲ್ಲ ಮಾನದಂಡಗಳ ಮೇಲೆ ಇವತ್ತಿನ ಜೆಡಿಎಸ್ನ ಪತ್ರಿಕಾಗೋಷ್ಠಿ ನಡೆಯುತ್ತೆ ಅನ್ನೋದು ಬಹಳ ಒಂದು ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಸಿಟ್ಟಾಗಿರೋದೇ ನಿಜ. ಶತಾಯ ಗತಾಯ ಮುಂದಿನ 2028ರ ಎಲೆಕ್ಷನ್ ನಲ್ಲಿ ನಾವು ಹೆಂಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ತಲೆಯಲ್ಲೂ ಕೂಡ ಇರುವಂತದ್ದು. ಹಾಗಾಗಿ ಬಹಳ ಆಯಾಮದಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಇನ್ನಿಲ್ಲದ ಕಸರತ್ತನ್ನ ಜೆಡಿಎಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸದ್ಯ 7 ಶಾಸಕರಿಂದ ದೊಡ್ಡ ತಲೆನೋವಾಗಿರೋದು, ಪಕ್ಷಕ್ಕೂ ಕೂಡ ಮುಜುಗರ ಆಗಿರೋದು, ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿಗೂ ಕೂಡ ಬಹಳ ದೊಡ್ಡ ತಲೆನೋವಾಗಿರೋದು. ಹೇಳಿ ಕೇಳಿ ಕೇಂದ್ರ ಸಚಿವ, ಬಹಳ ದೊಡ್ಡ ಅಭಿವೃದ್ಧಿ, ಜೊತೆಗೆ ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳು, ಮೀಟಿಂಗು ಎಲ್ಲ ಇರುತ್ತೆ. ಅದರ ನಡುವೆ ಅವರ ಸ್ವಪಕ್ಷ ಇದರಿಂದ ಈಗ ಶಾಸಕರು ಅಡ್ಡ ಮತದಾನ ಮಾಡಿರೋದಾಗಿರ್ಬೋದು, ಜೊತೆಗೆ ಪಕ್ಷದ ನಡೆ ಏನಾಗಿರ್ಬೋದು, ಇದು ಹಿಂಗೆ ಮುಂದುವರಿದ್ರೆ ಪಕ್ಷನ ಯಾವ ಗತಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ. ಸೊ ಇದು ಕೂಡ ಒಂದ್ ಕಡೆ ಟೆನ್ಷನ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಜೆಡಿಎಸ್ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದೆ, ಸುದ್ದಿಗೋಷ್ಠಿಯನ್ನ. ಸೊ ಅದರಲ್ಲಿ ಯಾವೆಲ್ಲ ಆಯಾಮದಲ್ಲಿ ಏನೇನ್ ನಿಲುವು ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.